ಸ್ಕಿಲ್ ಡಿಪಾರ್ಟ್ಮೆಂಟ್ನಲ್ಲಿ ಯಾವ ರೀತಿ ಉದ್ಯೋಗದ ಒಂದು ಸಮಸ್ಯೆಗಳಿಗೆ ಪರಿಹಾರ ತರಬೇಕು. ಬರೀ ನನ್ನ ಇಲಾಖೆಗೆ ಸೀಮಿತ ಆಗೋದಿಲ್ಲ. ಇವತ್ತು ದೇವೇಗೌಡರ ಬಗ್ಗೆ ಇಟ್ಟಿರ್ತಕ್ಕಂಥ ಅಲ್ಲಿಯ ಹಲವಾರು ಮಂತ್ರಿಗಳು ನಾಯಕರುಗಳೇನಿದ್ದಾರೆ, ದೇವೇಗೌಡರ ಬಗ್ಗೆ ಪ್ರಧಾನಮಂತ್ರಿಗಳಲ್ಲೂ ಇವತ್ತು ಸಹ ಯಾವೊಂದು ಗೌರವವನ್ನು ಇಟ್ಟುಕೊಂಡಿದ್ದಾರೆ. ಇದನ್ನ ಉಪಯೋಗ ಮಾಡಿಕೊಳ್ಳೋದ್ರ ಮುಖಾಂತರ ಒಂದು ಕಡೆ ಈ ರಾಜ್ಯದ ಸಮಸ್ತ ಒಂದು ಬದಲಾವಣೆಯನ್ನು ತರಲಿಕ್ಕೆ ಅಭಿವೃದ್ಧಿ ಪೂರ್ವಕವಾದ ಕಾರ್ಯಕ್ರಮ, ನೀರಾವರಿಯ ಸೌಲಭ್ಯಗಳ ಸಮಸ್ಯೆಗಳೇನಿದೆ ಇದೆಲ್ಲವನ್ನ ನಾನು ಇಲ್ಲಿ ಭಾಷಣ ಮಾಡಿ ನಾಳೆ ಬೆಳಗ್ಗೆ ಒಂದು ರಾತ್ರಿನಲ್ಲಿ ಮುಗಿಸ್ತೀನಿ ಅಂತ ಹೇಳಕ್ಕಾಗಲ್ಲ. ಇದನ್ನು ಸಮಯ ಬೇಕು. 75 ವರ್ಷ ಕಳೆದಿದ್ದೇವೆ. 75 ವರ್ಷದಲ್ಲಿ ಯಾವ ನೀರಿನ ಸಮಸ್ಯೆಗಳು 62ರಿಂದ ಪ್ರಾರಂಭ ಆಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾಗದಲ್ಲಿ ಪ್ರಾರಂಭ ಆಗಿದ್ದು ನೀರಾವರಿಯ ಸಮಸ್ಯೆ. ಇವತ್ತು ಅಪ್ಪರ್ ಕೃಷ್ಣಾದ ಏನಿದೆ, ಮಹದಾಯಿದು ಏನಿದೆ, ಇದು ಎಲ್ಲದರ ಬಗ್ಗೆ ಒಂದು ರಾತ್ರಿಲೇ ಎಲ್ಲ ನಾನು ಅನುಷ್ಠಾನಕ್ಕೆ ತಂದು ಕೊಟ್ಬಿಡ್ತೀನಿ ಅಂತ ಹೇಳಲ್ಲ. ಸಮಯ ಬೇಕು. ಆದ್ರೆ ಪ್ರಾಮಾಣಿಕವಾಗಿ ಈ ನಾಡಿನ ಜನತೆಗೆ ನಾನು ಹೇಳ್ತೀನಿ, ಈ ವೇದಿಕೆಯ ಮುಖಾಂತರ ನನ್ನ ಪಕ್ಷದ ಕಚೇರಿ ಆವರಣದಿಂದ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಜೊತೆಗೆ ನನಗೆ ಕೊಟ್ಟಂತ ಈ ಇಲಾಖೆ ಏನಿದೆ, ನನ್ನ ತಾಯಂದಿರಿಗೆ ಒಂದು ಮಾತು ಹೇಳ್ತೀನಿ, ಹೆಣ್ಣು ಮಕ್ಕಳಿಗೆ ನಿಮ್ಮನ್ನ 2,000 ರೂಪಾಯಿ ಕೊಟ್ಟು ತೃಪ್ತಿ ಪಡಿಸೋದಲ್ಲ ನನಗೆ ಬೇಕಾಗಿರೋ ಕಾರ್ಯಕ್ರಮ. 2,000 ರೂಪಾಯಿ ಕೊಟ್ಟು ನಿಮಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಟ್ಬಿಟ್ಟು ನಿಮ್ಮನ್ನು ಉದ್ಧಾರ ಮಾಡಿದೀವಿ ಅನ್ನೋದಲ್ಲ ನಮ್ಮ ಕಾರ್ಯಕ್ರಮ. ಸ್ವಾಭಿಮಾನದಿಂದ ಬದುಕಬೇಕು ಈ ನಾಡಿನ ಪ್ರತಿ ಹೆಣ್ಣು ಮಕ್ಕಳು. ಯಾವ ರೀತಿಯ ಒಂದು ಯೋಜನೆಗಳನ್ನು ತರಬೇಕಾಗ್ತದೆ. ಇವತ್ತು ನಮ್ಮ ಸಹಪಾಠಿಗಳೇನಿದ್ದಾರೆ ಮಂತ್ರಿಗಳು ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಅದರ ಜೊತೆಗೆ ನನ್ನ ಕಾರ್ಯಕರ್ತೆಗೆ ಒಂದು ಮನವಿ ಮಾಡ್ತೇನೆ, ನಿಮ್ಮ ಕೈನಲ್ಲಿ ಶಕ್ತಿ ಇದೆ. ಇವತ್ತು ಚಂದ್ರಬಾಬು ನಾಯ್ಡು ಅವರು ಕಳೆದ 2019 ಚುನಾವಣೆ 18ರಲ್ಲಿ ಗೆದ್ದಿದ್ದು 15-20 ಸ್ಥಾನ ಗೆದ್ದರು, ಎಲ್ಲ ಬಿಟ್ಟು ಹೋದರು. ಅವ್ರನ್ನ ಏಕಾಂಗಿ ಆದರು, ಅವ್ರನ್ನ ಜೈಲಿಗೂ ಕಳಿಸಿದ್ರು. ಯಾವೊಂದು ಮಟ್ಟದ ಗೆಲುವನ್ನು ಕಂಡ್ರು ಅಲ್ಲಿ 153 ಸ್ಥಾನ ಜಗನ್ಮೋಹನ್ ರೆಡ್ಡಿ ಅವರು ಗೆದ್ದಿದ್ರು. ಇವತ್ತು ಅಂತ ಒಂದು ಅಧಿಕಾರವನ್ನು ಸರ್ಕಾರವನ್ನು ತೆಗೆದು ಇವರು 120-130 ಸೀಟ್ ಗೆಲ್ಲಬೇಕಾದ್ರೆ ಕರ್ನಾಟಕದಲ್ಲಿ ನಾನು ಕನ್ನಡ ನಾಡಿನ ಜನತೆಯಲ್ಲಿ ಕೇಳುತ್ತೇನೆ, ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂಥ 5 ವರ್ಷದ ಸರ್ಕಾರವನ್ನ ಈ ನಾಡಿನ ಜನತೆ ಇವತ್ತು ಕೊಡಲಿಕ್ಕೆ ಸಾಧ್ಯ ಇಲ್ವಾ? ನಾನು ಕಳೆದ 17 ವರ್ಷಗಳಿಂದ ಕೇಳಿದ್ದೇನೆ, ಒಂದು ಅವಧಿಗೆ ಕರ್ನಾಟಕದಲ್ಲಿ ಸ್ವತಂತ್ರವಾದ ಸರ್ಕಾರ 5 ವರ್ಷ ಆಡಳಿತವನ್ನು ನಡೆಸಲಿಕ್ಕೆ ಒಂದು ಅವಕಾಶವನ್ನ ಕೊಡಿ. 5 ವರ್ಷದಲ್ಲಿ ಈ ರಾಜ್ಯದ ಸಂಪೂರ್ಣ ಅಭಿವೃದ್ಧಿಯನ್ನ, ಈ ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥದ್ರಲ್ಲಿ ನಾನು ವಿಫಲನಾದರೆ ರಾಜಕೀಯದಿಂದಲೇ ನಿವೃತ್ತಿ ಅಂತಕ್ಕಂಥ ಘೋಷಣೆ ಮಾಡಿದ್ದೇನೆ. ಲಘುವಾಗಿ ಕಂಡ್ರು, ನನ್ನನ್ನು ಲಘುವಾಗಿ ಕಂಡಿದ್ದಾರೆ. ಆದರೆ ಇವತ್ತು ನನ್ನ ಕಾರ್ಯಕರ್ತರಿಗೆ ಹೇಳ್ತೇನೆ, ಯಾವೊಂದು ಬಿಜೆಪಿ ಜೊತೆ ಇವತ್ತು ಸಂಬಂಧ ಇಟ್ಕೊಂಡಿದ್ದೇವೆ, ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಹೋಗಬೇಕು ಅನ್ನೋದು ಕೇಂದ್ರ ಸರ್ಕಾರದಲ್ಲೂ ಸಹ ಇವತ್ತು ಕೇಂದ್ರದ ನಾಯಕರುಗಳಲ್ಲಿ ಆ ಭಾವನೆ ಏನಿದೆ. ನಾವು ಯಾವುದೇ ರೀತಿಯಲ್ಲಿ ಇವತ್ತು, ಏಕೆಂದರೆ ಇವತ್ತು ಜಿ ಟಿ ದೇವೇಗೌಡರು ಹೇಳ್ತಾ ಇದ್ರು, ಈ ಚುನಾವಣೆಯಲ್ಲಿ ಜನತಾದಳದ ಕಾರ್ಯಕರ್ತರು ಬರೀ ಹಳೆ ಕರ್ನಾಟಕದಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ ಬಿಜೆಪಿ ಕಾರ್ಯಕರ್ತರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿಯ ಅಭ್ಯರ್ಥಿಗಳಿಗೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ರು ಅಂತಕ್ಕಂಥದ್ದನ್ನ ಕೇಂದ್ರದ ಬಿಜೆಪಿಯ ನಾಯಕರು ಇವತ್ತು ಹೇಳ್ತಾ ಇದ್ದಾರೆ. ಅದರ ಪ್ರತಿಫಲವೇ ಇವತ್ತು ಕುಮಾರಸ್ವಾಮಿಗೆ ಜನತಾದಳದಲ್ಲಿ ಮಂಡ್ಯ ಮತ್ತು ಕೋಲಾರದ ನನ್ನ ಜನತೆ ನನಗೇನು ಆಶೀರ್ವಾದ ಮಾಡಿದ್ದೀರಿ. ಇವತ್ತು ನನ್ನನ್ನು ಕ್ಯಾಬಿನೆಟ್ ರ್ಯಾಂಕ್ನಲ್ಲಿ ಇವತ್ತು ಸೀನಿಯಾರಿಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ನಿಮ್ಮ ದುಡಿಮೆ, ನಿಮ್ಮಿಂದ ಇವತ್ತೇನು ಗುರುತಿಸಿದ್ದಾರೆ. ನಾನು ನಿಮಗೆ ಒಂದು ಮಾತು ಹೇಳ್ತೇನೆ, ಹಲವಾರು ರೀತಿಯಲ್ಲಿ ನಾನು ಪಬ್ಲಿಕ್ ಆಗಿ ಕೆಲವು ವಿಷಯ ಹೇಳಲಿಕ್ಕಾಗೋದಿಲ್ಲ. ಭಗವಂತ ಅವಕಾಶ ಕೊಟ್ಟಿದ್ದಾನೆ. ನಾನು ಕಾನೂನು ಬಾಹಿರವಾಗಿ ಈಗಲೂ ಸಹ ಹೇಳ್ತೇನೆ, ನಿಮ್ಮೆಲ್ಲರನ್ನ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಹೋಗೋವನಲ್ಲ. ಕಾನೂನಿನ ವ್ಯಾಪ್ತಿ ಒಳಗೆ ಹಲವಾರು ರೀತಿಯ ಅವಕಾಶಗಳಿದ್ದಾವೆ. ನನ್ನ ಕಾರ್ಯಕರ್ತರು ಎಂದೂ ಸಹ ನಾನು ಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಯಾವುದೋ ಒಂದು ಜಾಗ ಫೆನ್ಸಿಂಗ್ ಹಾಕೊಂಡಿದ್ದೀವಿ, ಅದಕ್ಕೆ ಪೊಲೀಸ್ನವ್ರಿಗೆ ಹೇಳಿ ರಕ್ಷಣೆ ಕೊಡು ಅಂತ ಕೇಳಲಿಲ್ಲ ನೀವು. ಆ ರೀತಿ ನನ್ನ ಗೌರವ ತಂದು ಕೊಟ್ಟಿರ್ತಕ್ಕಂಥ ನನ್ನ ಕಾರ್ಯಕರ್ತರು ನೀವು. ಯಾವುದೇ ರೀತಿ ನನ್ನನ್ನು ಇಕ್ಕಟ್ಟಿಗೆ ಸಿಗಿಸಿಲ್ಲ ನೀವು. ಆದರೂ ಕಾನೂನಿನ ವ್ಯಾಪ್ತಿ ಒಳಗೆ ನನ್ನ ಕಾರ್ಯಕರ್ತರುಗಳನ್ನು ಉಳಿಸಿ ಈ ರಾಜ್ಯದ ಅಭಿವೃದ್ಧಿ, ಈ ದೇಶದ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಯೋಜನೆಗಳನ್ನು ತರಬೇಕಾಗ್ತದೆ,
ನರೇಂದ್ರ ಮೋದಿಯವರ ಸಂಪೂರ್ಣ ಆಶೀರ್ವಾದದಲ್ಲಿ ಈ ರಾಜ್ಯದಲ್ಲಿ ಒಂದು ಪ್ರಗತಿಯನ್ನ, ಈ ರಾಷ್ಟ್ರದ ಪ್ರಗತಿಯನ್ನ ಕಾಣತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಗೌರವವನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ನನ್ನ ಕಾರ್ಯಕ್ರಮಗಳಿಗೆ ನಾನು ಶ್ರಮವನ್ನು ವಹಿಸ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ನಾನು ನಿಮಗೆ ಯಾವುದೇ ಸಂದರ್ಭದಲ್ಲೂ ದೊರಕತಕ್ಕಂಥ, ನಿಮ್ಮ ಕೈಗೆ ಸಿಗ್ತಕ್ಕಂಥವ್ನು. ಯಾರು ಹಂಚ್ಕೋಬೇಕಾಗಿಲ್ಲ. ಕುಮಾರಣ್ಣ ಈಗೇನೋ ಕೇಂದ್ರದಲ್ಲಿ ಮಂತ್ರಿ ಆಗೋದಾ, ಇನ್ನು ನಾವು ಕುಮಾರಣ್ಣನ ಭೇಟಿ ಮಾಡೋಕ್ಕಾಗುತ್ತೋ ಇಲ್ವೋ, ಇದು ನಿಮ್ಮ ತಲೆಯಲ್ಲಿದ್ದರೆ ತೆಗೆದುಹಾಕಿ. ಈಗಲೂ ರಾಜ್ಯದ ನನ್ನ ಜನತೆಗೆ ಹೇಳ್ತೇನೆ, ಯಾವುದೇ ಭಾಗ ಇರಲಿ, ನನ್ನ ಹತ್ರ ಇಂಟ್ರ್ಯೂ ಕೇಳ್ಕೊಂಡು ನೀವು ಬರಬೇಕಾಗಿಲ್ಲ. ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಕೊಡ್ತಾರೆ, ಅದೇ ನನಗೆ ಹಿಂಸೆ ಆಗಿರೋದು. ಆ ಸೆಕ್ಯೂರಿಟಿ ಇದ್ರೂ ಯಾರು ಭಯ ಬೀಳಬೇಕಾಗಿಲ್ಲ. ಎಲ್ಲರನ್ನೂ ನಾನು ಸಮಚಿತ್ತವಾಗಿ ನೋಡ್ತೇನೆ. ನನಗೆ ಜಾತಿ ಇಲ್ಲ. ನಾನು ನನ್ನ ಜನತೆ ಕನ್ನಡಿಗರೇನಿದ್ದೀರಿ, ಇವತ್ತು ನಾನು ನಿಮ್ಮವನು ಅನ್ನೋದನ್ನ ಈ ರಾಜ್ಯದ 31 ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ತೇನೆ. ಈ ರಾಜ್ಯದ ಯಾವುದೇ ಸಮಾಜ ಇರಲಿ, ದಯವಿಟ್ಟು ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಅರ್ಥ ಮಾಡ್ಕೊಳ್ಳಿ. ನಾನು ಜಾತಿಯಿಂದ ಯಾರನ್ನು ಗುರುತಿಸಲ್ಲ. ನಿಮ್ಮ ಕಷ್ಟ ಸುಖಗಳು ಏನಿದೆ ಅದನ್ನ ಗುರುತಿಸಿ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವನು, ನನ್ನನ್ನು ಮರೆಯಬೇಡಿ, ನಿಮ್ಮ ಕುಟುಂಬದ ಮಗನೋ ಅಣ್ಣನೋ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನನ್ನನ್ನು ಸ್ವೀಕಾರ ಮಾಡಿ. ನನಗೇನು ಸ್ವತಂತ್ರವಾಗಿ ವೈಯಕ್ತಿಕವಾಗಿ ನಾನೇನೋ ಸಂಪಾದನೆ ಮಾಡಬೇಕಾದ್ದಿಲ್ಲ. ನನಗೆ ನಾವೆಲ್ಲ ಹೋಗ್ತಕ್ಕಂಥದ್ದು ಕೊನೆಗೆ ಬರಿಗೈಲೇ ಹೋಗೋದು. ಯಾವುದು ಸಂಪಾದನೆ ನಮ್ಗೆ ಉಳಿಯೋದು ಯಾವುದು? ನಿಮ್ಮ ಹೃದಯದಲ್ಲಿ ಪ್ರೀತಿ ಅನ್ನೋದು ಕೊಡ್ತಿರಲ್ಲ, ಅದು ಅಲ್ಟಿಮೇಟ್ಲಿ ಉಳಿಯೋದು ನಮಗೆ. ಅದರಿಂದ ಇವತ್ತು ಇಷ್ಟೊಂದು ಉತ್ಸಾಹದಲ್ಲಿ ಏನು ಮಾಡಿದ್ದೀರಿ, ಬಂದಿದ್ದೀರಿ. ನಾಡಿನಲ್ಲೂ ಗೊತ್ತು ನನಗೆ. ಇವತ್ತು ಈ ರಾಜ್ಯದ ಜನತೆ ಇವತ್ತು ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಕುಮಾರಣ್ಣ ಮಂತ್ರಿ ಆದ ಅಂತೇಳಿ ಉತ್ತರ ಕರ್ನಾಟಕದ ಭಾಗದಲ್ಲೂ ಸಹ ಸಂಭ್ರಮವನ್ನು ಆಚರಣೆಯನ್ನು ಮಾಡಿದ್ದೀರಿ. ಈ ಸಂಭ್ರಮಕ್ಕೆ ನಿಜವಾದ ಅರ್ಥ ದೊರಕೋದು ಈ ನಾಡಿಗೆ ಬರಬೇಕಾದಂಥ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಯಶಸ್ಸು ಕಂಡಾಗ ಆ ಸಂಭ್ರಮವನ್ನು ನಾವು ಆಚರಣೆ ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಒಂದ್ಸರಿ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು.